ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಒಂದು ಮುಖ್ಯ ಸಂದೇಶ ನೀಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಅಂತ. ಯಾಕೆ ಗೊತ್ತಾ? ಭಾರತ ಇನ್ನೂ ಬಹಳಷ್ಟು ಇಂಧನವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ನಮ್ಮಲ್ಲಿ ಇಂಧನ ಸಿಗೋದಿಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಜಾಗತಿಕ ಯುದ್ಧಗಳು, ತೈಲದ ಬೆಲೆ ಏರಿಕೆ ಇವೆಲ್ಲವೂ ನಮ್ಮ ಜೇಬಿನ ಮೇಲೂ ಪರಿಣಾಮ ಬೀರ್ತವೆ. ಈ ವಿಚಾರಕ್ಕೆ ಮೋದಿ ಮಾತನಾಡಿದ್ದಾರೆ. ನಾವು ಕೆಲ ಸಣ್ಣ ಬದಲಾವಣೆ ಮಾಡಿದ್ರೆ ದೊಡ್ಡ ಪರಿಣಾಮ ತರಬಹುದು. ಇದೇ ವಾಸ್ತವ. ಅದರಲ್ಲೂ ಮೋದಿ ಮಾತಿಗೆ ಬೇರೆಯದೇ ಕಿಮ್ಮತ್ತು ಇದೆ. ಇದೇ ನರೇಂದ್ರ ಮೋದಿ ಸಿಲಿಂಡರ್ ಸಬ್ಸಿಡಿ ಬಿಡಿ ಎಂದಿದ್ದಕ್ಕೆ ಎಷ್ಟು ಲಕ್ಷ ಜನರು ಬಿಟ್ಟಿದ್ರು ಅನ್ನೋದು ತಿಳಿದಿದೆ. ನೋಟ್ ಬ್ಯಾನ್ ಕೂಡ ಸ್ವೀಕಾರ ಮಾಡಿಯಾಗಿದೆ. ಲಾಕ್ಡೌನ್ ಆದೇಶ ಕೂಡ ಮೋದಿ ಬಾಯಲ್ಲೇ ಬಂದಿತ್ತು. ಹತ್ತಿರದ ಜಾಗಕ್ಕೆ ಬೈಕ್ ಬೇಡ, ನಡೆದು ಹೋಗಿ. ಒಬ್ಬರೇ ಕಾರ್ ತೆಗೆದುಕೊಂಡು ಹೋಗೋದಕ್ಕೆ ಬದಲು ಕಾರ್ ಪೂಲಿಂಗ್ ಮಾಡಿ. ಸಾಧ್ಯವಾದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ. ವಾರಕ್ಕೆ ಒಂದು ದಿನ ನೋ ವೆಹಿಕಲ್ ಡೇ ಆಚರಿಸಿ. ಎಲೆಕ್ಟ್ರಿಕ್ ವಾಹನಗಳತ್ತ ನಿಧಾನವಾಗಿ ಹೆಜ್ಜೆ ಇಡಿ. ಇದು ಕೇವಲ ಹಣ ಉಳಿಸುವ ವಿಚಾರ ಅಲ್ಲ, ಇದು ಪರಿಸರ ಉಳಿಸುವ ವಿಚಾರವೂ ಹೌದು. 1 ಲೀಟರ್ ಪೆಟ್ರೋಲ್ ಉಳಿಸಿದ್ರೆ ಅದು ದೇಶದ ವಿದೇಶಿ ವಿನಿಮಯ ಉಳಿಸಿದಂತೆ. ಹಾಗಾದರೆ ಇಂದಿನಿಂದ ನಾವು ಒಂದು ನಿರ್ಧಾರ ಮಾಡೋಣವೇ? ಅಗತ್ಯ ಇದ್ದಾಗ ಮಾತ್ರ ವಾಹನ, ಸಾಧ್ಯವಾದಷ್ಟು ಕಡಿಮೆ ಪೆಟ್ರೋಲ್ ಬಳಕೆ. ದೇಶಕ್ಕಾಗಿ ದೊಡ್ಡ ಕೆಲಸ ಮಾಡಬೇಕೆಂದಿಲ್ಲ, ಸಣ್ಣ ಜವಾಬ್ದಾರಿ ಸಾಕು. ಪೆಟ್ರೋಲ್ ಉಳಿಸಿ, ಪರಿಸರ ಉಳಿಸಿ, ದೇಶ ಬಲಪಡಿಸಿ ಅನ್ನೋದು ಮೋದಿ ವಾಕ್ಯ. ಹಾಗೆ ನೋಡಿದರೆ ಭಾರತ ತುಂಬ ಸ್ಟೇಬಲ್ ಫ್ಯೂಯಲ್ ರೇಟ್ ಹೊಂದಿರೋದು. ಯುದ್ಧದ ಕಾರ್ಮೋಡ ನಮ್ಮ ಮೇಲೆ ಬಿದ್ದಿದೆ. ಆದರೂ ಕೂಡ ಇಷ್ಟೊಂದು ಜನಸಂಖ್ಯೆ ಇರೋ ದೇಶ ಹಿಂದೆ ಬಿದ್ದಿಲ್ಲ. ಲೆಕ್ಕದಂತೆ ನೋಡಿದರೆ ಬೇರೆ ಬೇರೆ ದೇಶಗಳು ಅವರ ಪೆಟ್ರೋಲ್ ದರವನ್ನು ಒಂದೇ ರೀತಿಯಲ್ಲಿ ಇಟ್ಕೊಳ್ಳೋಕೆ ಹರಸಾಹಸ ಪಡ್ತಾ ಇದೆ. ಇಂಧನ ಸಿಗುವಂಥ ದೇಶದಲ್ಲಿಯೇ ಪೆಟ್ರೋಲ್ ದುಬಾರಿ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಮೋದಿ ಬರ್ತಾರೆ, ಪೆಟ್ರೋಲ್ ಹಾಗೂ ಡೀಸೆಲ್ ಬಳಕೆಯನ್ನು ತಗ್ಗಿಸಿ ಅಂತ ಹೇಳ್ತಾರೆ. ವಿದೇಶ ಪ್ರವಾಸ ಮಾಡಬೇಡಿ, 1 ವರ್ಷದ ತನಕ ಅಂತ ಹೇಳಿ ಹೋಗ್ತಾರೆ. ಮುಖ್ಯವಾಗಿ ಚಿನ್ನವನ್ನು ಖರೀದಿ ಮಾಡಬೇಡಿ, 1 ವರ್ಷದ ತನಕ ಅಂತ ಹೇಳೋದನ್ನ ಮರೆಯೋದಿಲ್ಲ ನರೇಂದ್ರ ಮೋದಿ. ಇದರಲ್ಲಿ ಆದೇಶ ಇದೆಯೋ ಅಥವಾ ಕಾಳಜಿ ಇದೆಯೋ ಅನ್ನೋದು ತುಂಬ ಜನರಿಗೆ ಪ್ರಶ್ನೆ ಇದೆ. ನಾವು ನರೇಂದ್ರ ಮೋದಿ ಅವರನ್ನ ನೋಡಿರೋ ಪ್ರಕಾರ ಮೋದಿಯವರು ಏನಾದರೂ ಒಂದು ಹೇಳಿದರೆ ಅದನ್ನು ಪಾಲಿಸಿ, ಕಣ್ಣು ಮುಚ್ಚಿಕೊಂಡು ಪಾಲಿಸಿ. ಯಾಕಂದರೆ ಅವ್ರು ಹೇಳೋದು ನಿಮ್ಮ ಒಳಿತಿಗೆ ಮಾತ್ರ. ಸಾಕಷ್ಟು ಸಲ ನಾವೇ ನರೇಂದ್ರ ಮೋದಿಯವರ ಮಾತನ್ನು ಕೇಳೋದಿಲ್ಲ. ಉದಾಹರಣೆಗೆ ಹೇಳೋದಾದರೆ, ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ಆಗ್ತಾ ಇತ್ತಲ್ಲ, ಆ ಸಮಯದಲ್ಲಿ ಉಕ್ರೇನ್ನಿಂದ ಯಾರಾದರೂ ಇದ್ದರೆ ಬಂದ್ಬಿಡಿ ಅಂತ ನರೇಂದ್ರ ಮೋದಿ ಅವರು ಹೇಳಿದರು. ಇರಾನ್ನಲ್ಲಿ ಯುದ್ಧದ ಕಾರ್ಮೋಡ ಇದೆ ಅನ್ನೋದನ್ನು ಹೇಳಿ ಅಲ್ಲಿಂದ ಬರೋರಿದ್ರೆ ಬಂದ್ಬಿಡಿ ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ನಮ್ಮ ಜನ ಗೊತ್ತಲ್ಲ, ಯುದ್ಧ ಶುರುವಾಗುವ ತನಕ ಅಲ್ಲಿಯೇ ಇದ್ದು ಆಮೇಲೆ ವಿಮಾನಗಳು ವ್ಯತ್ಯಯ ಆದಮೇಲೆ ಮೋದಿಯನ್ನು ಬೈಕೊಂಡು ಬಂದು ಆ ಕಡೆ ಇರ್ತಾರೆ ಅಥವಾ ಊರಿಗೆ ಬರ್ತಾರೆ. ಪೆಟ್ರೋಲ್, ಡೀಸೆಲ್ ಹಾಗೂ ಬಂಗಾರ ಈ ಮೂರೂ ಒಂದು ದೇಶದ ಅತ್ಯುನ್ನತ ಆಸ್ತಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. 1 ವರ್ಷದ ತನಕ ನೀವು ಚಿನ್ನವನ್ನು ಖರೀದಿ ಮಾಡುವವರು ಆಗಿದ್ರೆ ಮೋದಿ ಅವರ ಮಾತನ್ನು ಇನ್ನೊಮ್ಮೆ ಕೇಳ್ಕೋಬೇಕು. ನೀವು ಬಂಗಾರವನ್ನು ಖರೀದಿ ಮಾಡಲೇಬೇಡಿ ಅಂತ ನರೇಂದ್ರ ಮೋದಿ ಅವರು ಹೇಳಿಲ್ಲ, ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮೋದಿ ಮಾತಿನ ಉದ್ದೇಶ ಏನು? ಪಶ್ಚಿಮ ಏಷ್ಯಾ ಯುದ್ಧದಿಂದ ಆಗುವ ಭಾರತದ ಮೇಲಿನ ಪರಿಣಾಮ ಕಡಿಮೆ ಮಾಡೋದು. ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಉಂಟಾದ ಸಂಘರ್ಷದಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಾಗಿದೆ. ಭಾರತ ತನ್ನ ಅಗತ್ಯದ ಬಹುಪಾಲು ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತದೆ. ಯುದ್ಧದಿಂದ ತೈಲ ಬೆಲೆ ಏರಿದ್ರೆ ಭಾರತಕ್ಕೆ ದೊಡ್ಡ ಹೊರೆ ಬರ್ತದೆ. ವಿದೇಶಿ ವಿನಿಮಯ ಸಂಗ್ರಹ ಉಳಿಸುವುದು. ಭಾರತ ಪೆಟ್ರೋಲಿಯಂ ಉತ್ಪನ್ನಗಳು, ಚಿನ್ನ, ಅಡುಗೆ ಎಣ್ಣೆ ಮುಂತಾದವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡುತ್ತದೆ. ಇವುಗಳಿಗೆ ಡಾಲರ್ನಲ್ಲಿ ಹಣ ಪಾವತಿಸಬೇಕಾಗತ್ತೆ. ಜನರು ಕಡಿಮೆ ಇಂಧನ ಬಳಸಿದ್ರೆ ತೈಲ ಆಮದು ಕಡಿಮೆ ಆಗ್ಬೋದು.
ಚಿನ್ನ ಖರೀದಿ ಕಡಿಮೆ ಆದರೆ ಡಾಲರ್ ಹೊರ ಹೋಗುವುದು ಕಡಿಮೆ ಆಗ್ಬೋದು. ಇದರಿಂದ ಭಾರತದ ವಿದೇಶಿ ವಿನಿಮಯದ ಮೇಲೆ ಒತ್ತಡ ಕಡಿಮೆ ಆಗ್ತದೆ. ಅನಗತ್ಯ ಬಳಕೆಯಿಂದ ತೈಲ ಒತ್ತಡ ಸೃಷ್ಟಿಯಾಗಿ ಪೆಟ್ರೋಲಿಯಂ ಬೆಲೆ ಹೆಚ್ಚಲಿದೆ. ಇದರಿಂದ ಇತರ ಬೆಲೆ ಹೆಚ್ಚಲಿದೆ. ಸಾರಿಗೆ ವೆಚ್ಚ, ಆಹಾರ, ವಸ್ತುಗಳು, ಸೇವೆಗಳ ಬೆಲೆಗಳು ಕೂಡ ಏರ್ಬೋದು. ಇದರಿಂದ ದೇಶದಲ್ಲಿ ಬೆಲೆ ಏರಿಕೆ ಹೆಚ್ಚಲಿದೆ. ಕೋವಿಡ್ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ನಿಂದ ಇಂಧನ ಬಳಕೆ ಗಣನೀಯವಾಗಿ ಕಡಿಮೆ ಆಗಿತ್ತು. ಈಗಲೂ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ನೀಡಿದರೆ ಪೆಟ್ರೋಲ್ ಅಥವಾ ಡೀಸೆಲ್ ಬಳಕೆ ಕಡಿಮೆ ಆಗ್ಬೋದು ಅನ್ನೋದು ಮೋದಿ ಮೈಂಡ್ ಸೆಟ್. ಇದು ಈ ಕ್ಷಣದ ಅಪ್ಡೇಟ್ಸ್. ನಾಳೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ. ನಮಸ್ಕಾರ.